ಎಲ್ಲಿಗೆ ಬಂದಿದ್ದೀವಿ ಈಗ? ನರಸಿಂಹ. ಇದು ಒಂಥರ ಸಿಂಹ. ಅಯ್ಯೋ ಸಿಂಹನ, ಅದಕ್ಕೆ ಇವತ್ತು ಕಾಡಲ್ಲಿ ಹುಲಿ ಸಿಂಹ ಎಲ್ಲ ನಾಶ ಆಗ್ತಿರೋದು. ಒಳಗಡೆಯಿಂದ ಶಿವಲಿಂಗಕ್ಕೆ ನೀರಿನ ಮೂಲ ಜಾಗ. ಇಲ್ಲಿಂದ ಎಲ್ಲಿಗೆ ಹೋಗ್ತವೆ? ಈ ದೇವಸ್ಥಾನದ ಒಳಗಡೆ ಹೋಗ್ತವೆ. ಬನ್ನಿ ನೋಡೋಣ. ಇದೇನು ನೋಡ್ಬೋದು ಸ್ವಾಮಿ, ಇದು ಬಡವಿಲಿಂಗ ದೇವಸ್ಥಾನ ನೋಡ್ರಪ್ಪ. ಅಲ್ಲಿಂದ ತೋರಿಸಿದ್ನಲ್ಲ ಅವಾಗಲೇ, ಅಲ್ಲಿಂದನೇ ನೀರು ಬರೋದು, ಬಂದು ಇಲ್ಲಿ ಸಂಗ್ರಹಗೊಳ್ಳುತ್ತೆ. ಮೀನುಗಳು, ಚಿಕ್ಕ ಚಿಕ್ಕ ಮೀನುಗಳಿದ್ದಾವೆ ನೋಡ್ಬೋದು. ಯಪ್ಪಪ್ಪ, ಓಕೆ. ಈಗ ನೆಕ್ಸ್ಟು ಹೊಟ್ಟೆ ಭಾಳ ಹಸ್ತತ್ರು. ಹಾಂ, ಹೊಟ್ಟೆ ಭಾಳ ಹಸ್ತಿದೆ. ನೀವು ಜಲೀಲಿ ಸಬಕ ಮಾಡಿದ್ರೆ ನಾವು ಸ್ವಲ್ಪ ರೊಕ್ಕ ಬರುತ್ತೆ. ಸಬಕ ಮಾಡ್ಬೋದು. ಬೀಳ್ತಿದ್ದೆ ಗುರು. ನೀವು ಸಬಕ ಮಾಡಂಗಿಲ್ಲ, ಅದಕ್ಕೆ ಹೊಟ್ಟೆ ತುಂಬೋದಿಲ್ಲ. ಕಲ್ಲು ಗುಡ್ಗಳಿಂದನೇ ತುಂಬ್ಕೊಂಡಿರ್ತಕ್ಕಂತಹ ಜಾಗದ ಹೆಸರೇ ಹಂಪಿ. ನೋಡ್ರಪ್ಪ, ಅಲ್ಲಿ ಗೋಪುರ ಕಾಣ್ತೈತಲ್ಲ, ಅದೇ ವಿರೂಪಾಕ್ಷೇಶ್ವರ ದೇವಸ್ಥಾನ. ಶ್ರೀ ಯಂತ್ರೋದ್ಧಾರಕ ಹನುಮಂತನ ಸ್ವಾಮಿ ದೇವಸ್ಥಾನ. ನಾಳೆಗೆ ನೋಡೋಣ ಬಾ. ಇದು ಎಲ್ಲಿ ನೆಲೆಗೊಂಡೈತಪ್ಪ? ಇದು ನೆಲೆಗೊಂಡಿದೆ ಹಂಪಿ ಒಳಗಲ್ಲ. ಹಂಪಿ ಒಳಗೆಲ್ಲ ಈಶತಂಕೆ ಏನು ಶೋಕ ಮಾಡಿದ್ರೆ ನಮ್ಮ ಬ್ರದರು. ಓಕೆ, ಇದು ಎಲ್ಲಿ ಅಪ್ಪ ಅಂತಂದರೆ ತುಂಗಾಭದ್ರಾ ನದಿಯ ತಟ್ಟದಲ್ಲಿ ನೆಲೆಗೊಂಡಿದೆ. ನೋಡಿ, ಇದೆಲ್ಲ ಸುತ್ತಮುತ್ತ ಕಲ್ಲುಗಳಿಂದನೂ ತುಂಬ್ಕೊಂಬಿಟ್ಟಾವೆ. ಹೊಟ್ಟೆ ಹಸುವಿನಿಂದ ಬಳಲ್ತಿರುವಂತಹ ನಮ್ಮ ಅಣ್ಣಂಗೆ ನಾನು ಸೌತಿಕಾಯಿ ಕೊಡಿಸ್ತಾ ಇದ್ದೇನೆ. ರೊಕ್ಕ ಇವರ ಕೊಡ್ತಾರಪ್ಪ, ನಾನು ಕೊಡಲ್ಲ. ಪಾಸ್ ಮಾಡಿ ಹೇಳೋದು ಸದ್ಯ ಆಗ್ಬಿಡಿ. ಅದ್ರಾಗೆ ಮೊದಲು ಸರಿಯಾಗಿ ಮಾತಾಡೋದು ಕಲಿ. ಸ್ವಾಗತನೇ ಚೆನ್ನಾಗಿ ಕೊಡ್ತಿದ್ದಾರೆ. ಸ್ವಾಗತ ವಿಶ್ರಾಂತಿ ಕೋಣೆ ಅಂತ ಏನಿದು? ತುಂಗಭದ್ರಾ ನದಿ ಎಷ್ಟು ವಿಶಾಲವಾಗಿ ಹರಿತಾ ಇದೆ ನೋಡಿ. ಅದು ವಿಠಲ ಟೆಂಪಲ್ ಅಲ್ಲ? ಹಾಂ, ಹೇಳು. ಅದಿರೋದು ಬಾಯಾಗ ಏನು ಹಿಡ್ಕೊಂಡು ಸೌತೆಕಾಯಿ ಯಾರ್ದು? ಬರೀ ಇಂಥದೆಯಾ? ಎಲ್ಲರೂ ಹೆಂಗೆ ನೋಡ್ತವ್ರೆ ಗೊತ್ತಾ? ಯಾವುದೋ ಒಂದು ಪಾಪ ಮಾಡಿ ಜೈಲಿಂದ ಹೊರಗಡೆ ಬಂದಿರೋ ಗತ್ಲೆ ನೋಡ್ತವ್ರೆ ಗುರು ಎಲ್ಲ. ಯಾಕೆ ಸ್ವಾಮಿ? ನಾಳೆ ಕಾಣಿಸ್ತೈತಲ್ಲ, ಅದೇ ಆಂಜನೇಯನ ದೇವಸ್ಥಾನ. ಇದು ವಿಠಲನ ದೇವಸ್ಥಾನ. ಒಳಗಡೆ ಫೋಟೋಗ್ರಾಫಿ ಅಲೋ ಇರಲ್ಲ. ಸೊ ಸುಮ್ಮನೆ ಏನಕ್ಕೆ ರಿಸ್ಕ್, ಮುಚ್ಕೊಂಡು ವಿಡಿಯೋನ ಆಫ್ ಮಾಡೋ ಅನ್ಸದ್ದೆ. ಹೊರಗಡೆ ಅಲೋ ಐತಲ್ಲ, ಹತ್ತೋದನ್ನ ವೀಡಿಯೋ ಮಾಡ್ಕೊಳ್ಳೋಣ. ಒಳಗಡೆ ರೀಚ್ ಆದಮೇಲೆ ಆಫ್ ಮಾಡೋಣ.
ಯಂತ್ರೋದ್ಧಾರಕ ಆಂಜನೇಯ ದೇವಾಲಯ ಫಲಕವನ್ನು ಓದಿದ್ವಿ. ನಡೀರಪ್ಪ ಹೋಗೋಣ. V2 ದರ್ಶನ. ಬರಕ್ಕೆ ಬಾಕ್ಲಾಕೈತೆ. ಎಷ್ಟು ಗಂಟೆಗೆ ಓಪನ್ ಗುರುಗಳೇ? ಮತ್ತೆ 2:30 ಮೇಲೆ. 2:30 ಮೇಲೆ. ಎದುರಿಗೆ ದರ್ಶನ ಆಗುತ್ತೆ. ಫೋಟೋ ತಗೋಬೋದಲ್ಲ? ತಗೋಬೋದಾ? ತೆಗಿಬಾರ್ದು. ಮತ್ತೆ ಈಗ ಅವರು ತಂದೆ ತಾಯಿಗೆ ಮನೆ ತೋರಿಸೋ ಬೆಂಗಳೂರು. ಹಾಂ, ಬೆಂಗಳೂರು. ಕಾಣಿಸಲ್ಲ ಒಳಗಡೆ ಸದ್ಯ ದೇವಸ್ಥಾನ. ಹಾಂ, ಸ್ವಲ್ಪ ಕೆರೆ ಕಾಣಿಸ್ತೈತೆ. ಹಾಂ, ದರ್ಶನ ಮಾಡಿರಿ. ಶ್ರೀನಿವಾಸ ದೇವರಾಯ್ತಾ? ಶ್ರೀನಿವಾಸ ದೇವರು ಭಾಳ ಜನಕ್ಕಿದು ಈ ಜಾಗ ಗೊತ್ತಿಲ್ಲ ಅಂತ ಅನ್ನಿಸ್ತೈತಿ. ಭಾಳ ಜನ ಇಲ್ಲಿಗೆ ಬಂದು ಹೋಗಲ್ಲಲ್ಲ ಗುರುಗಳೇ? ಈ ಜಾಗಕ್ಕೆ ಬಂದು ಹೋಗಲ್ಲ ಭಾಳ ಜನ. ಅಲ್ಲೇ ಕೈ ಮುಖಂದು ಹೋಗ್ಬಿಡ್ತಾರೆ ವಿರೂಪಾಕ್ಷಕ್ಕೆ. ಬರ್ತಾರಾ? ಹಾಂ. ಇನ್ನು ಮ್ಯಾಲೆ ಹೋಗ್ಬೇಕಾ? ಅಲ್ಲ, ಭಾಳ ಸತ ಬಂದೀನಿ. ಇದು ಮ್ಯಾಲೆ ಐತೆ ಅಂತಲೇ ಗೊತ್ತಿಲ್ಲ ನನಗಿದು. ಇದು ಮೋಹನ್ ದಾಸರಿಗೆ ದರ್ಶನ ಕೊಟ್ಟಿದ್ದು ದೇವರು. ಮೋಹನ್ ದಾಸರಿಗ? ಹಾಂ. ಶನಿವಾರ ಅಮಾವಾಸ್ಯೆ ತುಂಬ ರೇಟು. ಹಾಂ, ತಿರುಪತಿಯಲ್ಲಿ ಹೋಗ್ರಿ ಅಂತಾರಂತ ಹೇಳಿ ಕುತ್ಕೊಂಡ್ಬಿಡ್ತಾರೆ. ಇದು ಯಾವುದು? ನಾರಾಯಣ ಸ್ವಾಮಿ ದೇವಸ್ಥಾನ ಅನ್ಬೋದಾ? ಶ್ರೀನಿವಾಸ ಅಂದರೆ ನಾರಾಯಣನ ಅವತಾರ ಅಲ್ಲ? ವೆಂಕಟೇಶ್ವರ ಸ್ವಾಮಿ. ತಿರುಪತಿ ವೆಂಕಟೇಶ್ವರ ಸ್ವಾಮಿ. ಓಕೆ. ಹಾಂ, ಯಂತ್ರೋದ್ಧಾರಕದ್ದು ಇಲ್ಲಿ ನಮಸ್ಕಾರ ಮಾಡೀನಿ. ಕುತ್ಕೊಂಡಿರ್ತೀನಿ, ಮಲಗ್ತೀನಿ ಕೆಲಸ ಇಲ್ದಾಗ. ಇಲ್ಲಿ ನಮಸ್ಕಾರ ಮಾಡ್ಕೊಂಡ್ರೆ ಕೆಳಗೆ ಹೋಗೋದು ದೇವ್ರ ಸಾಮಾನು ಇದ್ದು ಯಂತ್ರೋದ್ಧಾರ ಗುಡಿ. ಹಾಂ, ಆ ಕೆಳಗೆ ಹೋಗಿ ಸದನ ಹಚ್ಚಿ ತಿಕ್ಕಿ ತೊಳಿಲಿಕ್ಕಿದ್ದು ಕಬ್ಬಿಣದ ದಾಳ ಮಾಡಿಸ್ಕೊಂಡು ಎಲ್ಲರ ಮತ್ತು ಟೀಚರು ಟಿ ಇಂಜೆಕ್ಷನ್ ಕೊಡಿಸಿ ಭಾಳ ಕಷ್ಟಪಟ್ಟು ಡಾಕ್ಟ್ರ್ ಹೇಳ್ತಾನೆ ನಂಗೆ ವಿಶ್ರಾಂತಿ ಮಾಡ್ಬೇಕು ಅಂತ. ಸಂಬಳ ಇಲ್ಲ, ಏನೋ ಮಾತಾಡಕ್ಕೆ ಹೋದ್ರೆ ಪರಿಮಳ ಪ್ರಸಾದ ಬಡಿಸೋದು. ನೀವು ವಯಸ್ಸಲ್ಲಿ ಎಷ್ಟು ಮಾಡಕ್ಕೆ ಭಾಳ ಅಡ್ಡಾಡಬಾರ್ದು. ಈ ವಯಸ್ಸಲ್ಲಿ ನೀವು ರೆಸ್ಟ್ ಮಾಡ್ಬೇಕು. ನೀವು ಈ ವಯಸ್ಸಲ್ಲೂ ಎಷ್ಟು? ಬೆಂಗಳೂರಿಗೆ ನಮ್ಮದು ಬೆಂಗಳೂರಲ್ಲ, ಇವಂದು ಇದೆ ಊರು ಹೊಸಪೇಟೆ. ನಮ್ಮದು ಹೂವಿನ ಹಡಗಲಿ ಅಂತ ಒಂದಿದೆ, ಆ ಊರು ನಮ್ಮದು. ಹಾಂ, ಅಲ್ಲ ಬೈಕ್ ತಂದುಬಿಟ್ಟಿದ್ದೀವಿ. ಬೈಕ್ ತಂದಿದ್ದೀವಾ? ಈ ವಯಸ್ಸಾಗೆ ನಾವು ಮೇಲೆ ಹತ್ತಿ ತೆಳಗೆ ಇಳಿದ ತಕ್ಷಣ ನೀರು ಇಳಿದು ಹೋಗ್ಬಿಡ್ತೈತೆ. ಆ ಅಜ್ಜರು ನೋಡ್ರಿ, ಆ ವಯಸ್ಸಿನಾಗ ಎಷ್ಟೊಕ್ಕೊಂದು ಗಟ್ಟಿ ಮುಟ್ಟಾಗಿ ನಿಂತ್ಕೊಂಡು ಪೂಜೆ ಸಲ್ಲಿಸ್ತಾ ಸೇವೆ ಸಲ್ಲಿಸ್ತಾ ಬರ್ತಾರೆ. ನೋಡಿ ಕಲಿಯೋ ರೋಹನ ಮನಮೋಹನ. ಅವಾಗಿನ ಕಾಲಕ್ಕೆ ವಿಜಯನಗರದ ಮೇನ್ ಬಜಾರ್ ಇಲ್ಲೇ. ಮುತ್ತು ರತ್ನಗಳನ್ನು ಸೇರಿನಲ್ಲಿ ಅಳೆದುಕೊಡುವಂತಹ ಯಾವುದಾದ್ರೂ ಒಂದು ರಾಜ್ಯ ಇತ್ತಪ್ಪ ಅಂತ ಅಂದರೆ ಅದು ನಮ್ಮ ವಿಜಯನಗರ ಸ್ವಾಮಿ ಅಂತ ಇದೆಯಲ್ಲ, ಅದೇ ವಿರೂಪಾಕ್ಷೇಶ್ವರನ ದೇವಸ್ಥಾನ. ಈಗ ಸದ್ಯಕ್ಕಿದು ಮೇನ್ ಬಜಾರ್ ಆಗೈತೆ ಹಂಪಿದು ಅಲ್ಲ? ಯು ಕ್ಯಾನ್ ಸಿ ಇದಾರ ಇಲ್ಲ ಹೇಳಿ ಹೆಂಗೈತ್ರೋ ಅವನು ಹೊಟ್ಟೆ ಸತ್ ಮತ್ತೆ ಏನು ಸಿಕ್ಕರೋ ಚಿನ್ನ ಸಿಕ್ಕೇ ಶಿವ. ಹಾಂ, ನೋಡೋಣ ಹೊಟ್ಟೆ ಎಷ್ಟು ಹೆಂಗೈತೆ.
ಅಲ್ಲ ನೀವು ಒಂದೇ ಹಿಡ್ಕೊಂಡ್ರ ಆತ ಮುಂದೆ ತಟ್ಟೆ ಒಂದು ಅದು ಮುಂದೆ ಸ್ವೀಟ್ಸ್ ಚೆನ್ನಾಗಿ ಕೊಡ್ತಾ ಇದ್ದಾರೆ. ರಾಜ ಬೀದಿಗಳ ಮುಖಾಂತರ ನಾವಿವಾಗ ಹಂಪಿ ವಿರೂಪಾಕ್ಷೇಶ್ವರನ ದರ್ಶನ ಪಡ್ಕೊಳ್ಳೋಣ. ಈ ಬಸವಣ್ಣನ ಒಳಗಡೆ ಕುಂದಿರ್ಸಿದ್ರು. ಬ್ರಹ್ಮ, ವಿಷ್ಣು, ಮಹೇಶ್ವರ ಈ ಮೂರು ತಳಗಳನ್ನು ಒಂದೇ ನಂದಿ ಮುಖಾಂತರ ಕೆತ್ತನೆ ಮಾಡಿರ್ತಕ್ಕಂಥದ್ದು. ಮುಪ್ಪಾಗಿದೆ, ಅದಕ್ಕೋಸ್ಕರ ಹೊರಗಿಟ್ಟವ್ರೆ. ನಮಗೆ ಸುತ್ತರಿಯಕ್ಕೆ ಒಂದು 3-4 ದಿನ ಬೇಕು ಹಂಪಿನ. ಇದು ವಿಜಯನಗರ ಲಾಂಛನ. ಇದಿಷ್ಟು ಏನೇನೆಲ್ಲ ಸಿಗುತ್ತೆ ಏನೇನಿಲ್ಲ ಅಂತ. ಈ ಗೋಪುರ ಬಂದ್ಬಿಟ್ಟು ಶ್ರೀಕೃಷ್ಣ ದೇವರಾಯನ ಪಟ್ಟಾಭಿಷೇಕ ನಡಿಬೇಕಾರೆ ಈ ಗೋಪುರನ ಕಟ್ಸಿರ್ತಕ್ಕಂಥದ್ದು. ಇದು ಕಾಣ್ತಿದೆ, ಮುಂದೆ ಕಾಣುತ್ತೆ. ಅಲ್ಲಿ ಹೋಗೋಕೆ ಮುಂಚೆ ಕಾಲು ತೊಗೊಂಡು ಹೋಗ್ಬಿಡಮ್ಮಲ್ಲಪ್ಪ. ರೋಹನ್ ಕಾಲು ತೊಗೊಂಡು ಅದು ಸಭಾಂಗಣ. ಇದು ಮೀಟಿಂಗ್ ಹಾಲಲ್ಲ, ಇದು ಅವಾಗೀಗೆ ಇದು ನಿಶ್ಚಿತಾರ್ಥ ಮಾಡ್ತಿರ್ತಕ್ಕಂತಹ ಜಾಗ. ಇದು ಅವಾಗಿನ ಕಾಲಕ್ಕೆ ಸ್ಪೆಷಲ್ ದರ್ಶನ, ಎಲ್ಲ ದರ್ಶನ ಒಂದೇನಾ ಇವಾಗ? ಹಾಂ, ಎಷ್ಟು ಗಂಟೆಗೆ ಓಪನ್ ಇದು? 3 ಗಂಟೆ. ಫಸ್ಟ್ ಎಂಟ್ರಿ ಆಫ್ಟರ್ನೂನ್. ನಮ್ಮದು ಫಸ್ಟ್ ಎಂಟ್ರಿ ಆಫ್ಟರ್ನೂನ್. ಸುಮ್ಮನೆ ಗುರು ಟಿಕೆಟ್ ತಾಳಿದಂದ್ರೆ ಆರಾಮ್ ಜಂಪ್ ಹೊಡಿಬೋದಿತ್ತ ಇಲ್ಲಿ ನೋಡಿ. ಮಕ್ಕಳು ಈಗ ನೋಡಿ ಡೋರ್ದೆ ಕಿತ್ತಾಡ್ತಾರೆ. ಈಗ ಒಳಗಡೆ ಕ್ಯಾಮ್ರಾ ಅಲೋ ಇಲ್ಲ ಅಲ್ಲ ದೇವರು. ಕ್ಯಾಮ್ರಾ ಫೋನ್ ಈಗ ಮುಂಚೆ ಮಾಡಿಡ್ಕೊಂಡ್ರೆ ಎಂಟ್ರೆನ್ಸ್ ಬಾಕ್ಲ ಕ್ಲೋಸ್ ಆಗೈತೆ. ಹತ್ತದ ಬೆಟರ್ ಇವಾಗ ಫಸ್ಟ್. ವಿರೂಪಾಕ್ಷೇಶ್ವರ ದೇವಸ್ಥಾನ ಬಗ್ಗೆ ಏನು ಹೇಳ್ಬೇಕು ಸ್ವಾಮಿ, ಎಲ್ಲರಿಗೂ ಗೊತ್ತಿರಂತ ಅಂತ ಏನಪ್ಪ ವಿಶೇಷತೆ. ಇದು ಮುಂಚೆ 7ನೇ ಶತಮಾನದಲ್ಲಿ ವಿಜಯನಗರ ಸ್ಥಾಪನೆಗಿಂತ ಮುಂಚೆ ಇದು ಇಲ್ಲಿ ನೆಲೆಸಿರ್ತಕ್ಕಂಥದ್ದು. ಹೌದಾ? ಇದು ಪರಶಿವನಿಗೆ ಅರ್ಪಿಸುವಂತಹ ದೇವಸ್ಥಾನ. ಹಂಗೆ ಬರ್ತಾ ರಾಜರು ಸ್ವಲ್ಪ ಮಾಡ್ಕೊತ ಕನ್ಸ್ಟ್ರಕ್ಟ್ ಮಾಡ್ತಾ ಬಂದು ಇಲ್ಲಿ ಮಠ ನಿಂತಿದೆ ಸ್ವಾಮಿ. ತಮ್ಮ ಅಮೂಲ್ಯವಾದಂತಹ ಸಮಯವನ್ನು ನಮ್ಮ ವಿಡಿಯೋಗೆ ಕೊಟ್ಟಿದ್ದಕ್ಕೆ ತುಂಬ ಧನ್ಯವಾದಗಳು. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ಜೋಪಾನವಾಗಿರಿ ಅಂತ ಹೇಳ್ತಾ ಇವತ್ತಿನ ವ್ಲಾಗ್ ಮುಗಿಸೋಣ. ಬಾಯ್.